Hello guys, welcome to Foodie Traveler YouTube channel. Hello guys, welcome back. ಇದು ಇವತ್ತಿನ ವ್ಲಾಗ್. ಈ ವ್ಲಾಗ್ ಅಲ್ಲಿ ನಾನು ನನ್ನ ಹಸ್ಬೆಂಡ್ ನೇಟಿವ್ ಹೋಗ್ತಾ ಇದ್ದೀನಿ. ಇವತ್ತು ಕೊನೆ ಆಷಾಢ ಆಗಿರೋದ್ರಿಂದ ಇವತ್ತಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಇವತ್ತು ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೆನ್ ನಾಳೆ ಭೀಮನ ಅಮಾವಾಸ್ಯೆ ಇದೆ. ಸೊ ಇವತ್ತಿನ ವ್ಲಾಗು ಮತ್ತೆ ನಾಳೆ ವ್ಲಾಗು ಎರಡನ್ನೂ ಸೇರಿಸಿ ನಾನು ನಾಳೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಚಿನ್ನು, ಹೇಗಿತ್ತು ನಂದು ಲಾಸ್ಟ್ ವೀಕ್ ವಿಡಿಯೋ ಜಾತ್ರೆ ನೀವು ನೋಡಿರ್ತೀರಾ. ಸೊ ಅದು ನಮ್ಮನೆ ಹತ್ರ ಇರೋ ಜಾತ್ರೆ ವಿಡಿಯೋ. ಇವತ್ತು ನಾವು ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀರಿ. ಸೊ ಬನ್ನಿ ನೋಡೋಣ ನಮ್ಮ ನೇಟಿವ್ ಪ್ಲೇಸ್ ಜಾತ್ರೆ ಹೆಂಗಿರುತ್ತೆ ಅಂತ. ಈಗ ನಮ್ಮ ಜೊತೆ ಭರತ್ ಇದ್ದಾನೆ. ಹಾಯ್ ಭರತ್. ದೆನ್ ಸೋನು, ಸೇ ಹಾಯ್ ಸೋನು. ಹಾಗೆ ನಾವು ಇಲ್ಲಿರೋ ಹೊಸ ಡಬಲ್ ಡೆಕ್ಕರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಮುಂಚೆ ಅಂದರೆ ಸಿಲ್ಕ್ ಬೋರ್ಡ್ ಹೋಗ್ಬೇಕಿತ್ತು ಅಂದರೆ ಆಲ್ಮೋಸ್ಟ್ 45 ಮಿನಿಟ್ಸ್ ಆಗೋದು. ಈಗ ಜಸ್ಟ್ 3 ಮಿನಿಟ್ಸಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಇದು ರಾಗಿಗುಡ್ಡದಿಂದ ಸ್ಟಾರ್ಟ್ ಆಗಿ ನೀವು HSR ಲೇಔಟ್ಗೆ ಹೋಗ್ಬೋದು, ದೆನ್ ಮಡಿವಾಳ ಕಡೆಗೆ ಹೋಗ್ಬೋದು, ಹಾಗೆ ಎಲೆಕ್ಟ್ರಾನಿಸಿಟಿ. ಸೊ 3 ವೇಗೆ ಕನೆಕ್ಟ್ ಆಗುತ್ತೆ. ಸೊ ಫ್ಲೈಓವರ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗಿದೆ ಇದು. ಹಾಗೆ ಈ ವಿಡಿಯೋನ ನೋಡ್ತಾ ಇರಿ, ಕೀಪ್ ವಾಚಿಂಗ್. ಈಗ ನಾವು ಆನ್ ದ ವೇಲ್ ಇದ್ದೀವಿ. ಹಾಗೆ ನಿಮಗೆ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಯಾರಂದ್ರೆ ನನ್ನ ಬ್ರದರ್ ಇನ್ ಲಾ ವಿವೇಕ್ ಅಂತ, ಹಾಗೆ ನನ್ನ ಸಿಸ್ಟರ್ ಇನ್ ಲಾ ಮಧು. ಸೊ ಇವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಇನ್ಮೇಲಿಂದ ವಿಡಿಯೋಸ್ ಅಲ್ಲಿ. ಟ್ರೈ ಮಾಡ್ತೀವಿ ನಾವು ಜಾಯ್ನ್ ಆಗೋದಕ್ಕೆ. ಟ್ರೈ ಮಾಡ್ತೀರಾ? ಖಂಡಿತವಾಗಿ. ಸೋನು, ವಿಡಿಯೋ ಕಂಟಿನ್ಯೂ ಮಾಡ್ತೀಯಾ? ಹೇಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ನಮ್ಮೂರ್ಗೆ ಹೋಗ್ತಿದ್ದೀರಿ. ನಮ್ಮೂರಲ್ಲಿ ಜಾತ್ರೆ ಐತೆ, ಅದು ನೋಡೋಣ ಬನ್ನಿ. ಇವತ್ತಿನ ದೇವಸ್ಥಾನದ ವಿಶೇಷತೆ ಏನು ಅಂತ ನನ್ನ ಬ್ರದರ್ ಇನ್ ಲಾ ಹೇಳ್ತಾರೆ. ಇದು ಎವ್ರಿ ಇಯರ್ ಬಂದು ನಾವು ಆಷಾಢ ಕೊನೆಯ ದಿನದಲ್ಲಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ಥರ ಇದು ಟೆಂಪಲ್ ನಿಯರ್ ಬೈ ರಿವರ್ ಪಕ್ಕದಲ್ಲೇ ಇರೋದ್ರಿಂದ ಫೇಮಸ್ಸು, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಇಲ್ಲಿ ವಿಶೇಷತೆ ಏನು ಅಂದರೆ ಬಸವಣ್ಣನ ಬಾಯಿನಿಂದ ಯಾವಾಗಲೂ ನೀರು ಬರ್ತಾ ಇರುತ್ತೆ. ಲೈಕ್ ಥ್ರೂ ಔಟ್ ದ ಇಯರ್ ಅಲ್ಲಿ ನೀರು ಬರೋದೇ ಫೇಮಸ್. ಅದು ರೀಸೆಂಟಾಗಿ ರಿನೋವೇಷನ್ ಆಗಿದೆ ಟೆಂಪಲ್ಲು. ಇವಾಗ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಜಾತ್ರೆಗೆ ತುಂಬ ಜನ ಬರ್ತಾರೆ. ಇಲ್ಲಿ ಸುತ್ತ ಒಂದು 15-16 ವಿಲೇಜ್ ಪೀಪಲ್ಸ್ ಏನೋ ಬರ್ತಾರೆ ಅಲ್ಲಿ ಜಾತ್ರೆ ನಡೆಯುವಾಗ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ನಿಮಗೆ ಗೊತ್ತಿದೆಯಲ್ಲ, ನನ್ನ ಹಸ್ಬೆಂಡ್ ಸುಧಾಕರ್, ನನ್ನ ಮಗಳು ಸೋನು, ಹಾಗೆ ಇವರು ನಮ್ಮ ಮಾವ ಗಣೇಶ್ ಅಂತ, ರಿಟೈರ್ಡ್ ಟೀಚರ್ ಇವರು. ಹಾಗೆ ಇವರು ನಮ್ಮ ಅತ್ತೆ ಚಿತ್ರ, ಆ್ಯಂಡ್ ನನ್ನ ಕೋ ಸಿಸ್ಟರು ಮಧು, ಹಾಗೆ ನನ್ನ ಬ್ರದರ್ ಇನ್ ಲಾ ವಿವೇಕ್ ಆ್ಯಂಡ್ ಭರತ್. ಸೊ ಇದು ನಮ್ಮ ಫ್ಯಾಮಿಲಿ.
ಇದು ಜಲವಿದರ ಸ್ವಾಮಿ ದೇವಸ್ಥಾನ ಅಂತ ಇದ್ದಾರೆ. ಇದು ಸುಮಾರು ಒಂದು 70 ವರ್ಷಕ್ಕೆ ಮೇಲೇ ಇಲ್ಲಿ ಎಲ್ಲ ದೇವಸ್ಥಾನದಾಗೆ ಜಾತ್ರೆಗಳು ನಡೀತದೆ. ವರ್ಷಕ್ಕೆ ಒಂದು ಟೈಮ್ ಜಾತ್ರೆ ನಡೀತದೆ. ಇಲ್ಲಿ ನೀರು ಬಂದು ಬಸವನಬಾಯಿನಾಗೆ ತೀರ್ಥ ಬರ್ತಾನೆ ಇರ್ತದೆ. ಅದು ತಗೊಂಡೋಗಿ ಊರುಗಳಿಗೆ ಮನೆಗಳಾಗೆ ಎಲ್ಲಕ್ಕೂ ಯೂಸ್ ಮಾಡಿಕೊಂಡ್ರೆ ಭಾರಿ ಒಳ್ಳೇದಂತಾರೆ. ಅದು ಇಲ್ದಿರ ಇಲ್ಲಿ ಬಂದು ಆಡಿ 18 ಅಂತ ಒಂದು ಜಾತ್ರೆ ನಡೀತದೆ. ಇಲ್ಲಿ ತುಂಬ ಜನ ಬಂದು ಇದಕ್ಕೆ ಬಂದು ಎಲ್ಲ ಇಲ್ಲಿ ಬಂದು ಎಲ್ಲ ಕಡೆಯಿಂದ ಎಲ್ಲ ವಿಲೇಜಸ್ಸು ಟೌನ್ ಸಿಟಿನಿಂದೆಲ್ಲ ಬಂದು ಇಲ್ಲಿ ನೀರು ಬರ್ತಾನೆ ಇರ್ತದೆ. ಅಲ್ಲಿ ಈ ನೀರಿನಾಗ ಬಂದು ಸ್ನಾನ ಮಾಡಿಕೊಂಡು ಮತ್ತು ಎಲ್ಲ ತಣ್ಣೀರ್ತನ ಬಟ್ಟೆನಾಗೆಲ್ಲ ದೇವ್ರಿಗೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಇಲ್ಲಿ ನೀರು ತೀರ್ಥ ತಗೊಂಡು ಈ ಎಲ್ಲ ನೋಡ್ಕೊಂಡು ಹೋಗೋಂಥ ಒಂದು ಈಗ ಇಲ್ಲಿ ನಡೀತಾ ಇದೆ. ಇದು ಬಂದು ಎಲ್ಲ ಬಂದು ನ್ಯಾಚುರಲ್ ಸೀನ್ಸು. ಆದರೆ ಬಂದು ಎಲ್ಲ ಫಾರೆಸ್ಟ್ ಏರಿಯಾ, ಈ ಕಡೆಲ್ಲ ಲ್ಯಾಂಡ್ಸು, ಈ ಕಡೆಲ್ಲ ಒಳ್ಳೆ ಏರಿಯಾ, ಒಳ್ಳೆ ಗ್ರೀನು ಇದಂಥದ್ದು ಎಲ್ಲ ಇದೆ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಆಕ್ಸಿಜನ್ ಎಲ್ಲ ಒಳ್ಳೆ ವಾತಾವರಣ. ಇಲ್ಲಿ ಬಂದು ವಿಲೇಜ್ನಿಂದ ಎತ್ಕೊಂಡ್ಬಂದು ದೇವ್ರುಗಳನ್ನೆಲ್ಲ ಬಂದು ಇಲ್ಲಿ ಬಂದು ಪೂಜೆ ಮಾಡ್ತಾರೆ ವರ್ಷಕ್ಕೆ ಒಂದು ಟೈಮು. ಇಲ್ಲಿ ಯಾವಾಗೂ ಬಂದು ಟೂರಿಸಮ್ ಪ್ಲೇಸ್ ಥರ ಎಲ್ಲ ಬಂದು ಕಾರು ಬೈಕ್ನಾಗೆಲ್ಲ ಬಂದು ಇಲ್ಲಿ ಎಲ್ಲ ಬಂದು ಆವಾಗ ಬಂದು ಎಲ್ಲ ನೋಡಿಕೊಂಡು ಎಲ್ಲ ಬಂದು ಹೋಗ್ತಾನೆ ಇರ್ತಾರೆ. ಆ್ಯಕ್ಚುಲಾಗಿ ಬಂದು ಸಿಟಿ ಲೈನೆಲ್ಲ ಬಂದು ನೋಡ್ಕೊಂಡು ಹೋಗ್ತಾನೆ ಇರ್ತಾರೆ. ಆಯ್ತಾ? ಇದಕ್ಕೋಸ್ಕರ ಬಂದು ನಾವು ಇಲ್ಲಿ ಬಂದು ಯಾವಾಗೂ ಬಂದು ಇಲ್ಲಿ ಹಳ್ಳ ಹರಿತಾ ಇರ್ತದೆ. ಯಾವಾಗೂ ಹಳ್ಳ ಬಂದು ಹರಿತದೆ. ಇದು ಬಂದು ಪುಣ್ಯ ನದಿ ಅಂತ ಹೇಳ್ತಾ ಇರ್ತಾರೆ. ಇದು ನೀರು ಹೋಗ್ತಾನೆ ಇರ್ತದೆ. ಬಟ್ ಬಂದು ಇಲ್ಲಿ ಏನಂದರೆ ಮಳೆಗಾಲದಾಗ ಬಂದು ವಿಪರೀತ ನೀರು ಹೋಗ್ತಾ ಇರ್ತದೆ. ಹಳ್ಳ ಬಂದು ಕೊಚ್ಕೊಂಡಾಗಂತ ನೀರು ಹೋಗ್ತಾ ಇರ್ತದೆ. ಈಗ ಸ್ವಲ್ಪ ಮಳೆ ಇಲ್ದಿದ್ದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಹೋಗ್ತದೆ ಅಷ್ಟೇ. ಇಲ್ಲಿ ಬಂದು ವರ್ಷಕ್ಕೆ ಈ ಜಾತ್ರೆಗೆ ಬಂದು ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ. ಒಳ್ಳೆ ಇದಿದೆ. ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದೆ, ಜಲವೀರ ಸ್ವಾಮಿ ಟೆಂಪಲ್ ಇದೆ, ವಿನಾಯಕ ಸ್ವಾಮಿ ಟೆಂಪಲ್ ಇದೆ, ಆಮೇಲೆ ದೊಡ್ಡಗುಡಪ್ಪ ಸ್ವಾಮಿ ಟೆಂಪಲ್ ಇದೆ. ಪೂರ್ಣೆ ಸದಾ ಪೂರ್ಣೆ ಶಂಕರ ಬಾಣವಲ್ಲದೆ ನಾನಾ ಕೈಯಾದ್ಯ ಸಿದ್ಧದ ನಿಶಾದೇವಿ ಪಾರ್ವತಿ. ಥ್ಯಾಂಕ್ ಯು ಗಾಡ್. ಇದು ಸುಮಾರು ಒಂದು 100 ವರ್ಷಕ್ಕೆ ಮೇಲೆ ಆಗಿದೆ. ಈ ನೀರು ಬರ್ತಾ ಇದ್ದಾರೆ. ಈ ಜಲವೀರಭದ್ರಪ್ಪ ಸ್ವಾಮಿ ಅನ್ನೋದಕ್ಕೆ ಒಂದು ಮೀನಿಂಗ್ ಏನಂದ್ರೆ ಜಲ ಬರೋದಕ್ಕೆ ಇಲ್ಲಿ ಬಂದು ಜಲವೀರಭದ್ರಪ್ಪ ಸ್ವಾಮಿ ಅಂತ ಒಂದು ಹೆಸರು ಇದೆ ಇದಕ್ಕೆ. ಅಪ್ಪ ಹೇಗಿದೆ ನಂದು ಯೂಟ್ಯೂಬ್ ಚಾನಲ್? ತುಂಬಾ ಚಂದ ಮಾಡ್ತಾ ಇದೆಯಮ್ಮ. ಯೂಟ್ಯೂಬ್ ಚಾನಲ್ ಭಾರಿ ಚಂದ ಮಾಡ್ತಾ ಇದೆ ನಮ್ಮ ದೋಸೆ. ಎಲ್ಲರೂ ಬಂದು ಇದನ್ನ ನೋಡಿ ಆನಂದ ಬಿದ್ದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಎಲ್ಲರೂ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀರಿ. ಎಲ್ಲ ಚಂದಾಗಿ ಮಾಡ್ತಾ ಇದ್ದಾರೆ. ಏನಾರು ಹೇಳಿ ಹೇಗಿದೆ ನನ್ನ ಯೂಟ್ಯೂಬ್ ಚಾನಲ್? ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿದೆ. ನಮಗೆಲ್ಲ ಖುಷಿ ಇದೆ ನೀವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಇದೇ ಥರ ಎಲ್ಲ ಪ್ಲೇಸು ಎಕ್ಸ್ಪ್ಲೋರ್ ಮಾಡಿ ಒಳ್ಳೆ ಕಂಟೆಂಟ್ ಕೊಡಿ. ಎಲ್ಲರೂ ಖುಷಿ ಆಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ಸೊ ಅದೇ ಥರ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಪ್ಲೇಸಸ್ಸು ತುಂಬ ಚೆನ್ನಾಗಿದೆ. ಅವರು ಅದೇ ಥರ ಎಲ್ಲ ಪ್ಲೇಸಸ್ ಅಡ್ರೆಸ್ಸು ಹೇಳ್ತಾರೆ. ನೀವು ವೀಡಿಯೋಸ್ ಎಲ್ಲ ನೋಡೋದ್ರ ಮುಖಾಂತರ ಯಾವ ಪ್ಲೇಸಸ್ಸಲ್ಲಿ ಏನೇನು ಅಡ್ರೆಸ್ ಇದೆ, ಏನೇನು ಲೊಕೇಶನ್ ಇದೆ ಎಲ್ಲ ಗೊತ್ತಾಗುತ್ತೆ. ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು.
ಸೊ ಗೈಸ್, ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ನೆಕ್ಸ್ಟ್ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಭೀಮನ ಅಮಾವಾಸ್ಯೆ ಇದೆ. ಸೊ ಆ ಬ್ಲಾಗ್ ಕಂಟಿನ್ಯೂ ಆಗ್ತಿದೆ. ಎವ್ರಿ ಇಯರು ನಾನು ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಬ್ಯಾಂಗ್ಳೂರಲ್ಲೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ಸಲ ನಾವು ನೇಟಿವಲ್ಲಿರೋದ್ರಿಂದ ಸೊ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಹಸ್ಬೆಂಡಿಗೆ ಎವ್ರಿ ಇಯರು ನಾನು ಈ ಭೀಮನ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡ್ತೀನಿ. ಸೊ ಇದೊಂಥರ ಸ್ಪೆಷಲ್ ಆಗಿರುತ್ತೆ. ಕೊಡು ಸೋನು, ಕೊಡು, ಬಾಯಿ ಹತ್ರ ಕೊಡು, ತಗೊಳುತ್ತೆ ಅದು.
ಬಾಯಲ್ಲಿ ಮುಟ್ಟು, ಅದೇನು ಮಾಡಲ್ಲ. ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಜಾತ್ರೆ ಹಾಗೂ ಭೀಮನ ಅಮಾವಾಸ್ಯೆ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.